ಎಲ್ಲ ಊರೊಳಗೆ ನೋಡಿಯೋ ವೀರಭದ್ರೇಶ್ವರ ದೇವ್ರ ಜಾತ್ರೆ ಒಳಗ ಅಗ್ನಿ ಕಾಯ್ತಾರಂತ ನಿಮ್ಗೇನ್ರ ಗೊತ್ತನ ಬರ್ರಿ ಇವತ್ತು ಹೇಳ್ತೇನಂತ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಸುಮಾರು 1988ರಿಂದ ಅಂದ್ರ 37 ವರ್ಷದಿಂದ ಸತತವಾಗಿ ನಮ್ಮ ಮುಚ್ಕಣಿ ಕ್ರಾಸ್ ವೀರಭದ್ರೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡ್ಕೋತ ಬಂದೈತಿ. ವೀರಭದ್ರ ಸ್ವಾಮಿ ಜಾತ್ರೆ ಹಲವಾರು ವಿಷಯಗಳನ್ನ ಒಳಗೊಂಡಿರುತ್ತ. ಪುರುವಂತಿಕೆ, ವೀರಗಾಸೆ ಮತ್ತ ಶಸ್ತ್ರ ಹಾಕೋಣದು ಇದೆಲ್ಲ ಅವರವರ ಭಕ್ತಿಗೆ ಬಿಟ್ಟಿರುತ್ತ. ನಮಗಿದು ಒಂಥರ ಊರ್ ಜಾತ್ರೆ ಇದ್ದಂಗ. ನಮಗಷ್ಟ ಅಲ್ಲ, ಇಲ್ಲಿ ಮುಳುಗಡೆ ಆಗೋಕ್ಕಿಂತ ಮುಂಚೆ ಎಷ್ಟ್ ಜನ ಐತ್ರಿ ಎಲ್ಲರೂ ಬಂದು ಈ ಜಾತ್ರೆಗೆ ಸೇರ್ಕೊಂತಾರ. ಈ ಜಾತ್ರೆ ಪ್ರತಿ ವರ್ಷ ನಡೆಯುವಂಗ ಕುಂಭ, ಪಲ್ಲಕ್ಕಿ ಉತ್ಸವ, ಕಳಸಾರೋಹಣದ ಜೊತೆ ಅದ್ದೂರಿಯಾಗಿ ನಡೀತ. ನಮ್ಮ ವೀರಭದ್ರ ಸ್ವಾಮಿಗೆ ಬೆಂಕಿ ದೇವರು ಅಂತಂದ್ ಕರೀತಾರ. ಯಾಕಂದ್ರ ಶಿವನು ಅತಿ ಕೋಪದಲ್ಲಿದ್ದಾಗ ತನ್ನ ಜಟೆಯನ್ನ ತಗೊಂಡ ನೆಲಕ್ಕೆ ಹೊಡೆದಾಗ ಅಲ್ಲಿ ಒಂದು ಬೆಂಕಿ ಸೃಷ್ಟಿ ಆಗುತ್ತೆ. ಆ ಬೆಂಕಿಯಿಂದ ಎದ್ದು ಬಂದಂತ ಶಿವನ ಇನ್ನೊಂದು ಅವತಾರವೇ ನಮ್ಮ ವೀರಭದ್ರ ಸ್ವಾಮಿ. ಅದಕ್ಕೆ ಎಲ್ರ ನಂಬಿಕೆ ಏನಂದ್ರ ತಮ್ಮ ಮನಸ್ಸಿನೊಳಗ ಏನಾದ್ರೂ ಬೇಡ್ಕೊಂಡ ಈ ಪವಿತ್ರವಾದ ಅಗ್ನಿ ಮೇಲೆ ಹಾಯ್ದು ಹೋದ್ರ ತಾವ್ ಅನ್ಕೊಂಡಿರೋ ಬೇಡಿಕೆ ನೆರವೇರುತ್ತಂತಂದು ಜನ ನಂಬ್ತಾರ. ಅದ್ರ ತಕ್ಕಂತೆ ದೇವ್ರದ ಪಲ್ಲಕ್ಕಿ ಮೊದಲು ಹೋದ್ಮೇಲೆ ಎಲ್ಲಾ ಜನರು ತಮ್ಮ ಮನಸ್ಸೊಳಗೆ ಏನ್ರ ಬೇಡ್ಕೊಂಡು ಅಗ್ನಿ ಹಾಯ್ತಾರ ನೋಡ್ರಿ. ನಿಮಗೇನ್ರ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಮತ್ತೆ ನನಗೇನ್ರ ಸಪೋರ್ಟ್ ಮಾಡ್ಬೇಕನ್ಸಿದ್ರ ಫಾಲೋ ಮಾಡ್ಕೊರಿ. ಮತ್ತೆ ನೀವ್ಯಾರು ಈ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಒಳಗೆ ಹೇಳ್ರಿ. ಇವಾಗ ಕತ್ಲಾಗ್ತಿದ್ದಂಗ ಸುಂದರವಾದ ರಂಗೋಲಿಗಳನ್ನ ಬಿಡಿಸಿ ಅದ್ರ ಮೇಲೆ ದೀಪ ಹಚ್ಚಿದ್ರು. ಎಲ್ಲಾ ಕಡೆ ದೀಪ ಹಚ್ಚಿದ್ಮೇಲೆ ನಮ್ಮ ಈರನ್ಗುಡಿ ಹಿಂಗ ಕಾಣಕೊಂತಿತ್ತು. ಇವಾಗ ಡೇ 1 ಎಂಡ್ ಆದ್ಮೇಲೆ ಮರ್ದಿನ ಅನ್ನ ಪ್ರಸಾದ ಇತ್ತು. ಇದಾಗಿತ್ತು ನಮ್ಮ ವೀರಭದ್ರೇಶ್ವರ ಗುಡಿ ಜಾತ್ರೆ. ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಬಾಯ್.